ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಹಾಗೆಯೇ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ. ಆ ನವದುರ್ಗೆಯರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ನಾನು ನನ್ನದು ಅನ್ನೋ ಅಹಂ ಇರುತ್ತಲ್ವ ಮನುಷ್ಯನಿಗೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ, ಹಣ ಅದು ಇದು ಏನು ಹೋಗೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಂಥ ಒಂದು ಏನು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ತುಂಬ ಮಹತ್ವಪೂರ್ಣವನ್ನು ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಹೋಗಿ ಸೈಡಲ್ಲಿ ಬೆಲ್ ಐಕಾನ್ ಇರ್ತೇನೆ, ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರ್ತದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನಾನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುವಂಥದ್ದು. ಬರೀ ಸಬ್ಸ್ಕ್ರೈಬ್ ಅಂತ ಓದ್ತಿದ್ರೆ ಖಂಡಿತ ನೋಟಿಫಿಕೇಷನ್ ಸಿಗೋದಿಲ್ಲ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಏನೇ ಪ್ರೆಸೆಂಟ್ ಏನೇ ಸಮಸ್ಯೆ ಇದ್ದರೂ ಕರೆಕ್ಟಾಗಿ ಬರೆದು ಕಳಿಸಿ. ಕೆಲವರು ಏನು ಬರೆದಿರ್ತಾರೋ ಎಂಥದೂ ಇಲ್ಲ, ಡೇಟ್ ಆಫ್ ಬರ್ತ್ ಹಾಕಿರೋದಿಲ್ಲ, ಅಥವಾ ಏನೇನು ಅರ್ಧಂಬರ್ಧ ಆ ಥರ ಇಲ್ಲ. ಕರೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಅಥವಾ ರಾಶಿ ನಕ್ಷತ್ರ ತಿಳಿಸಿ ನಿಮ್ಮ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವ ಲೇಟ್ ಆಗೋದಾದರೆ ಉತ್ತರ ಕೊಡ್ತೇನೆ. ಪ್ರಶ್ನೆ ಸರಿ ಇದ್ದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಅದಕ್ಕೆ ತಕ್ಕ ಸೂಕ್ತ ಆ ಸಮಸ್ಯೆಗೆ ಏನು ಬೇಕು ಪರಿಹಾರ ಅದನ್ನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಎನಿ ಟೈಮ್ ನಿಮಗೆ ಏನೇ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದರೆ, ನಿಮ್ಮ ಮನಸ್ಸಿನ ಬೇಸರವನ್ನು ದೂರ ಮಾಡಬೇಕು ಅಂತ ಇದ್ದರೆ, ಏನೇ ಆಗಲಿ ನನಗೊಂದು ಪ್ರಶ್ನೆ ಹಾಕಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿದ್ದವರು ಕೂಡ ಕೇಳ್ಬೋದು. ಖಂಡಿತವಾಗ್ಲೂ ಡೇಟ್ ಆಫ್ ಬರ್ತ್ ಹಾಕಿದರೆ ರಾಶಿ ನಕ್ಷತ್ರವನ್ನು ಕೂಡ ಹೇಳ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಒಂದು ಏನು ಅಂದರೆ, ಕೆಲವು ಮನುಷ್ಯರಿಗೆ, ಎಲ್ಲರೂ ಅಂತ ಹೇಳೋದಿಲ್ಲ, ಆದರೆ ಆಲ್ಮೋಸ್ಟ್ ಆ ಥರನೇ ಇರ್ತಾರೆ. ನಾನು, ನನ್ನಿಂದಲೇ, ನನ್ನದು ಅನ್ನೋ ಅಹಂ ಅನ್ನೋದು ಇರುತ್ತೆ ಅಲ್ವ ಮನುಷ್ಯನಿಗೆ, ಅದು ತುಂಬ ಕೆಟ್ಟ ಒಂದು ಕರ್ಮಕ್ಕೆ ದಾರಿ ಮಾಡಿಕೊಡುವಂಥದ್ದು ಅಂತ ಹೇಳುವಂಥದ್ದು. ನಾನು ನನ್ನದು ಅಂತ ಹೇಳಲು ಯಾರಿಗೆ ಏನಿದೆ ನಿಮ್ಮಲ್ಲಿ? ನೀವೇನು ತಂದಿದ್ದೀರ ಬರುವಾಗ? ಏನು ತಗೊಂಡು ಹೋಗ್ತೀರಾ? ಈ ಭೂಮಿಯಲ್ಲಿ ಹೇಳಬೇಕು ನಾನು ನನ್ನದು, ಅದು ನಂದು, ಇದು ನಂದು. ಏನೂ ಇಲ್ಲ. ನಿಮ್ಮದು ಅಂತ ಹೇಳಲಿಕ್ಕೆ ನಿಮ್ಮ ದೇಹನೂ ನಿಮ್ಮದಲ್ಲ, ನಿಮ್ಮ ಆತ್ಮ ಬೇಡಿ, ನಿಮ್ಮ ಉಸಿರು ಬೇಡಿ, ನಿಮ್ಮ ದೇಹನೂ ನಿಮ್ಮದಲ್ಲ. ನಾಳೆ ಸತ್ತು ಹೋಗುತ್ತೆ ಅಲ್ವಾ, ಮಣ್ಣಲ್ಲಿ ಮಣ್ಣಾಗೆ ಹೋಗುತ್ತೆ, ಅಥವಾ ಬೆಂಕಿಯಲ್ಲಿ ಬೆಂದು ಹೋಗುತ್ತೆ. ಅದೂ ನಿಮ್ಮದಲ್ಲ. ದೇವರು ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ನಿಮ್ಮನ್ನು ಒಂದು ದೇಹ, ಒಂದು ಸೃಷ್ಟಿ ಮಾಡಿ ನಿಮಗಂತ, ನಿಮ್ಮ ಕೆಟ್ಟ ಕರ್ಮಕ್ಕೂ ಒಳ್ಳೆ ಕರ್ಮಕ್ಕೂ ಅದಕ್ಕೊಂದು ದೇಹ ಅಂತ ಕೊಟ್ಟು, ಉಸಿರು ಅಂತ ಕೊಟ್ಟು ಅದನ್ನು ಕಳಿಸುವಂಥದ್ದು. ಅದನ್ನು ಬಿಟ್ಟರೆ ನಾನು ನನ್ನದು ಅಂತ ಹೇಳಲು ನಿಮಗೆ ಯಾರೂ ಹಕ್ಕು ಕೊಟ್ಟಿರೋದು? ಆ ಅಹಂ ಅನ್ನೋದು ಎಷ್ಟರ ಮಟ್ಟಿಗೆ ಅದು ಕೆಟ್ಟದಾಗಿ ನಿಮ್ಮನ್ನು ಬಿಂಬಿಸೋಕೆ ಅದು ಒಂದು ಪದ ಸಾಕು. ಯಾರು ನಿಮಗೆ ಅಹಂ ಅನ್ನೋ ನಿಮ್ಮ ಪದ ನಿಮ್ಮ ಜೀವನದಲ್ಲಿ ಬರುತ್ತೋ, ಅಹಂ ಅನ್ನೋದು ನಿಮ್ಮ ಜೀವನದಲ್ಲಿ ಅದು ಆ ಒಂದು ವ್ಯಕ್ತಿತ್ವ ಬರುತ್ತೋ, ಯಾರೂ ನಿಮಗೆ ಮರ್ಯಾದೆ ಕೊಡೋಲ್ಲ ಬಿಡಿ. ಸರಿಯಾದ ಒಬ್ಬ ಮನುಷ್ಯ ಕರೆಕ್ಟಾಗಿ ಅವನು ಇದ್ದಾನೆ ಅಂದರೆ, ಅಥವಾ ಅವನ ಸದ್ಗುಣಗಳಿಂದ ಒಂದು ಇಂತಿಷ್ಟು ಅಂತ ಸದ್ಗುಣಗಳನ್ನು ಬೆಳೆಸ್ಕೊಂಡವನು ಯಾವತ್ತೂ ನಿಮಗೆ ಮರ್ಯಾದೆ ಕೊಡೋದಿಲ್ಲ. ಮರ್ಯಾದೆ ಕೊಡ್ಬೋದು ನಿಮ್ಮಂಥ ಅಹಂ ಉಳ್ಳಂಥ ವ್ಯಕ್ತಿಗಳೇ ಕೊಡಬಹುದು ಹೊರತು ಮತ್ತು ಏನೂ ಇಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ, ನೀನು ನಿನ್ನದು ಅಂತ ಹೇಳಲು ನೀನು ತಂದಿದ್ದಾದರೂ ಏನು, ಮುಂದೆ ಕೊಂಡೋಗೋದಾದರೂ ಏನು, ಇವತ್ತು ನಿನ್ನದಾಗಿರುತ್ತೆ, ನಾಳೆ ಇನ್ಯಾರದು ಆಗಿರುತ್ತೆ ಅಂತ. ಹೌದಲ್ವ? ಮತ್ತು ಯಾಕೆ ಅದೆಲ್ಲ? ಮತ್ತು ಆ ಅಹಮ್ಮಲ್ಲಿ ಬೇರೆಯವರ ಇದು ಏನು ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳೋದು, ಬೇರೆಯವರ ಬಗ್ಗೆ ಒಂಥರ ಸಡ್ಡೆ ತೋರೋದು, ಬೇರೆಯವರ ಬಗ್ಗೆ ಒಂದು ಏನು ಕೀಳುಮಟ್ಟದ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದು, ಅದೆಲ್ಲ ಒಳ್ಳೆಯದಾ? ಹೌದಲ್ವಾ? ಏನಿದೆ? ಏನೂ ಇಲ್ಲ. ಒಂದು ಸರಿ ನೀವು ಏನಾದರೂ ಕರೆಕ್ಟಾಗಿ ಯೋಚನೆ ಮಾಡಿ, ಪಾಸಿಟಿವ್ ಮೈಂಡಲ್ಲಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಏನೂ ಇಲ್ಲ. ಅದು ನಿಮ್ಮ ಆತ್ಮನೋ ಅಥವಾ ನಿಮ್ಮ ಮನಸ್ಸು ಏನೇ ಕೇಳಿಕೊಂಡ್ರೂ ನಮಗೆ ಬರುವುದೇನು ಗೊತ್ತಾ? ಕಡೆಗೆ ಕರೆಕ್ಟಾಗಿ ನಾವು ಪಾಸಿಟಿವ್ ಮೈಂಡಲ್ಲಿ ನಾವು ಕೇಳಿಕೊಂಡ್ರೆ, ನೀನು ಯಾರು ಅಂತಲೇ ಪ್ರಶ್ನೆ ಬರೋದು. ನೀನು ಯಾರು? ಆಫ್ಟರ್ ಆಲ್ ನೀನು ಯಾರು ಅನ್ನೋ ಪ್ರಶ್ನೆನೇ ಬರುತ್ತೆ ಹೊರತು ಬೇರೆ ಏನೂ ಉತ್ತರ ಸಿಗೋದಿಲ್ಲ. ಏನಿದ್ರೂ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಈ ದೇಹ ಸಿಕ್ಕಿರುವಂಥದ್ದು, ಈ ಉಸಿರು ಸಿಕ್ಕಿರುವಂಥದ್ದು, ಆತ್ಮ ನಮ್ಮ ಒಳಗಡೆ ಇರುವಂಥದ್ದು, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಆ ಅಹಂ ಅನ್ನೋದು ಯಾವತ್ತೂ ಮನುಷ್ಯನಿಗೆ ಬರುತ್ತೆ ನೋಡಿ, ಅದು ಅವನ ವಿನಾಶಕ್ಕೆ ದಾರಿ ಮಾಡಿಕೊಡುವುದಂತೂ ಖಂಡಿತ. ಅಹಮ್ಮೇ ಒಂದಲ್ಲ ಒಂದು ದಿನ ಅವನನ್ನು ಏನಾಗುತ್ತೆ, ಸಾಯುವಂತೆ ಮಾಡುತ್ತೆ.
ಅಹಮ್ಮಲ್ಲಿ ಮೆರೆದವರು ಯಾರಾದರೂ ಒಂದು ಉದ್ಧಾರ ಆಗಿದ್ದು ನೀವು ನೋಡಿದ್ದೀರಾ? ಅವರ ಏನು ಕಡೆ ಕಾಲ ಏನಿರುತ್ತೆ ಅದು ತುಂಬಾ ಘೋರವಾಗಿರುತ್ತೆ. ಅವರು ಊಹೆನೂ ಮಾಡಿರಲ್ಲ ನಮ್ಮ ಸಾವು ಹೀಗೆ ಇರುತ್ತೆ ಅಂತ. ನೀವು ತುಂಬ ಮಂದಿಯನ್ನು ನೋಡಿ, ಕರೆಕ್ಟಾಗಿ ನೋಡಿ ಅಂತೆ, ಅವರ ಸಾವು ಎಷ್ಟು ದುರ್ಭರವಾಗಿರುತ್ತೆ ಅಂದರೆ ಅಷ್ಟು. ಅಂದರೆ ಲಾಸ್ಟಿಗೆ ಅವರಿಗೆ ಅಹಂ ಅನ್ನೋದೇ ಅವರನ್ನು ಕೊಂದು ಬಿಡುತ್ತೆ. ಅದಕ್ಕೆ ಅಹಂ ಅನ್ನೋದು ನಾವು ಯೋಚನೆ ಮಾಡಿದರೆ, ನಮ್ಮದು ಏನಿಲ್ಲ ಅಂತ ಯೋಚನೆ ಮಾಡಿದರೆ ಅಹಂ ಅನ್ನೋ ಇದು ಬರೋದಿಲ್ಲ. ಅಹಂಕಾರ, ಮದ, ಮಾತ್ಸರ್ಯ ಇರಬೇಕು, ಮನುಷ್ಯನಿಗೆ ಒಂದು ಹಂತದಲ್ಲಿ ಇರಬೇಕು. ಅದನ್ನು ದಾಟಿ ಇದ್ದರೆ ಇದೆ ಅಲ್ವಾ, ಅದು ಅವನ ಕಡೆಗಾಲಕ್ಕೆ ಅಥವಾ ಅವನ ವಿನಾಶಕ್ಕೆ ಅಂತ ಹೇಳ್ಬೋದು. ಯಾರಿಗೆ ಯಾರೂ ಅಲ್ಲ, ನಾವು ಬಂದಿರುವುದು, ನಾನು ಪ್ರತಿ ಸಲ ಹೇಳೋದು ಅದನ್ನೇ, ನಾವು ಬಂದಿರೋದು ಯಾಕೆ? ನಮ್ಮ ಕರ್ಮ ಏನಿರುತ್ತೆ ಅದನ್ನು ಕೆಟ್ಟ ಕರ್ಮನೋ ಒಳ್ಳೆ ಕರ್ಮನೋ ಅದನ್ನು ಅನುಭವಿಸಿ ಹೋಗ್ತಾ ಇರು. ಅದನ್ನು ಬಿಟ್ಟರೆ ಭೂಮಿ ಮೇಲೆ ನಿನ್ನ ಒಂದು ಏನು ದಂಬಾಚಾರದಿಂದ ಅಥವಾ ಒಂದು ದೊಡ್ಡಸ್ತಿಕೆಯಿಂದ ಮತ್ತೊಬ್ಬರನ್ನು ಕೀಳಾಗಿ ನೋಡುವಂಥದ್ದು, ಮತ್ತೊಬ್ಬರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಮತ್ತೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಯಾರು ನಿನಗೆ ಹಕ್ಕು ಕೊಟ್ಟಿರೋದು? ಯಾರು ಕೊಟ್ಟಿರೋದಿಲ್ಲ ನಿನಗೆ. ನೀನು ಯಾರೂ ಅಲ್ಲ, ಏನೂ ಅಲ್ಲ ನೀನು ಅಲ್ವಾ? ಮತ್ತು ಯಾಕೆ ಅಹಂ ಅನ್ನೋ ಪದ ಯಾಕೆ ಬರಬೇಕು? ನಾನು ನನ್ನದು ಅನ್ನೋದು ಏನಿದೆ, ನಾನು ನನ್ನದು ಅಂತ ಮರೆದವರು ಎಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅದು ಕೂಡ ತುಂಬ ಒಂದು ಏನು ಅವರ ಒಂದು ಕಡೆಕಾಲ, ನಾನು ಅದನ್ನೇ ಹೇಳ್ತಾ ಇರೋದು, ಕಡೆಕಾಲ ಅವರಿಗೆ ಎಷ್ಟು ಅವರದ್ದು ಇದು ಕೆಟ್ಟದಾಗಿರುತ್ತೆ ಅಂದರೆ ಅದನ್ನು ಅವರು ಊಹೆನೂ ಮಾಡಿರೋಲ್ಲ. ಬಹುಶಃ ಅವರ ಪ್ರಾಣ ಹೋಗುವಾಗ ಅದನ್ನು ಅರ್ಥ ಮಾಡ್ಕೊಳ್ತಾರೋ ಬಿಡ್ತಾರೋ, ನನ್ನ ಈ ಅಹಮೆ ನನ್ನನ್ನು ಕೊಂದು ಹಾಕಿತು, ಈ ಥರ ನನಗೆ ಸಾವು ಬಂದಿರೋದಾದರೆ ನಾನು ಆ ಥರ ಇದ್ದಿದ್ದರಿಂದಲೇ ಈ ಥರ ಆಗಿರೋದು ಅಂತ. ನಾನು ನನ್ನದು ಅಂತ ಬರಬಾರ್ದು, ಯಾವತ್ತೂ ಬರಬಾರ್ದು. ನಮ್ಮದು ಏನೂ ಇಲ್ಲ, ಎಲ್ಲ ಭಗವಂತನದು ಅಂತ ಯಾವತ್ತೂ ಬರುತ್ತೋ ನಮ್ಮ ಮನಸ್ಸಿನಲ್ಲಿ, ನಾನೂ ಅಲ್ಲ, ನಂದು ಅಂತ ಏನೂ ಇಲ್ಲ, ನಾನು ಯಾರು ಅನ್ನೋ ಪ್ರಶ್ನೆ ಮತ್ತು ನನ್ನದೇನಿಲ್ಲ, ನಾನು ಏನೋ ಬಂದಿದ್ದೇನೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು ಅಷ್ಟೇ, ಎಲ್ಲ ಭಗವಂತನ ಇಚ್ಛೆ ಅಂತ ಯಾವತ್ತೂ ಮನಸ್ಸಲ್ಲಿ ಬರುತ್ತೋ ಆತ ನಿಜವಾಗ್ಲೂ ಒಬ್ಬ ಏನು ಈ ಹುಟ್ಟಿದಕ್ಕೆ, ಈ ಮಣ್ಣಲ್ಲಿ ಹುಟ್ಟಿದಕ್ಕೆ ಸಾರ್ಥಕ ಅಂತ ಹೇಳಬೇಕು ಅಷ್ಟೇ. ಅದು ಸತ್ಯ, ಯಾವತ್ತೂ ಸತ್ಯ. ಧನ್ಯವಾದಗಳು.